ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಭಾನುಪ್ರಕಾಶ್ ಚಾನಲ್. ನಾವಿವಾಗ ವಾರಣಾಸಿ ಹೊರಟಿದ್ದೀವಿ. ಪ್ರಯಾಗ್ರಾಜ್ ನೋಡ್ಕೊಂಡು ಹಾಗೆ ಮೂವ್ ಆಗ್ತಾ ಇದ್ದೀವಿ. ವಾರಣಾಸಿ ನೋಡ್ಕೊಂಡು ಹಾಗೆ ಅಯೋಧ್ಯೆ ಹೋಗೋಣ ಅಂತ ನಮ್ಮದು ಪ್ಲ್ಯಾನಿಂಗು. ಇಲ್ಲಿ ರೋಡ್ಸ್ ಅಂತೂ ತುಂಬ ಚೆನ್ನಾಗಿದೆ. ನಾವು ರೀಚ್ ಆಗಿದ್ದೇ ನಮಗೆ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿದೆ ರೋಡ್ಸು. ಬೇಗ ಹೋಗ್ಬಿಟ್ವಿ ನಾವು. ವಾರಣಾಸಿ ಏನು ಟೈಮ್ ತೊಗೊಳ್ಲಿಲ್ಲ. ಇಲ್ಲಿ ಸಹ ಫುಲ್ಲು ದೇವ್ರನ್ನ ಇಟ್ಟಿದ್ದಾರೆ. ಎಲ್ಲಿ ನೋಡಿದ್ರೂ ಈ ಕಡೆ ಸಹ ದೇವ್ರನ್ನ ಇಟ್ಬಿಟ್ಟು ಡಿ ಜೆ ಎಲ್ಲ ಹಾಕಿದ್ದಾರೆ. ನಾಗ್ಪುರಿಂದನೇ ಸ್ಟಾರ್ಟ್ ಬಿಡಿ ಇದು ಫುಲ್ಲು. ನೋಡೋಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ನೋಡಿ. ಟೆಂಟ್ ಹಾಕ್ಬಿಟ್ಟು ದೇವ್ರನ್ನ ಇಟ್ಟಿದ್ದಾರೆ. ರೋಡ್ಸ್ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ. ಇಲ್ಲಿ ಪಾರ್ಕಿಂಗ್ ಸ್ವಲ್ಪ ಪ್ರಾಬ್ಲಮ್ ನೋಡಿ. ದೇವಸ್ಥಾನದ ಹತ್ರ ಪಾರ್ಕಿಂಗ್ ಇಲ್ಲ. ಅದು ಚಿಕ್ಕದು ಗಲ್ಲಿ ತುಂಬ. ಸೊ ಹಾಗಾಗಿ ನಮಗೆ ತುಂಬ ಪ್ರಾಬ್ಲಮ್ ಆಯಿತು. ಮಕ್ಕಳನ್ನ ಬೇರೆ ಎತ್ಕೊಂಡು ಹೋಗಿದ್ವಲ್ವಾ, ನಡೆಯೋದೇ ತುಂಬ ಆಗ್ಬಿಡ್ತು ನಮಗೆ. ಅದು ನಾವು 2 ಕಾರಲ್ಲಿ ಬಂದ್ವಿ. ಅವರು ಅವರು ಬೇರೆ ಕಡೆ ಪಾರ್ಕ್ ಮಾಡಿದ್ದಾರೆ. ಸೊ ನಾವು ಬೇರೆ ಕಡೆ ಪಾರ್ಕ್ ಮಾಡಿದ್ವಿ. ಅವ್ರು ಬೇಗ ಹೋಗ್ಬಿಟ್ಟಿದ್ದಾರೆ. ನಮ್ಮದೇ ಪ್ರಾಬ್ಲಮ್ ಆಗಿದ್ದು. ನಾವು ಸ್ವಲ್ಪ ಲೇಟ್ ಆಯಿತು ಹೋಗೋದು. ಅವರು ದೇವಸ್ಥಾನದಲ್ಲಿ ದರ್ಶನ ಸಹ ಮುಗಿಸ್ಕೊಬಿಟ್ಟಿದ್ರು. ನಾವು ಮಕ್ಕಳನ್ನ ಎತ್ಕೊಂಡು ಹೋಗ್ಬೇಕಿತ್ತಲ್ವಾ. ಸೊ ಎಲ್ಲ ಕಡೆನೂ ಈ ಮಕ್ಕಳದ್ದೇ ತುಂಬ ಪ್ರಾಬ್ಲಮ್ ಆಗಿದ್ದು. ನೋಡಿ ರೋಡ್ಸ್ ಎಲ್ಲ ಚೆನ್ನಾಗಿದೆ. ಏನಂದರೆ ಚಿಕ್ಕ ಚಿಕ್ಕ ರೋಡು. ಈ ಕಡೆ ಎಲ್ಲ ತುಂಬ ಆ ಥರ ನೋಡಿ, ಟೂ ವೀಲರ್ಗೆ ಆಲ್ಟ್ರೇಷನ್ ಮಾಡಿದ್ದಾರೆ. ಈ ಥರ ಆಟೋ ಅದರಲ್ಲೇ ಹೋಗಬೇಕು. ನಾನು ಫಸ್ಟ್ ಟೈಮ್ ಹತ್ತಿದ್ದು ಆಟೋ ಅಲ್ಲಿ. ಚೆನ್ನಾಗಿ ಅನಿಸ್ತು ಎಕ್ಸ್ಪೀರಿಯೆನ್ಸು. ನಾವು ಪಾರ್ಕಿಂಗ್ ಮಾಡೋಣ ಅಂತ ಜಾಗ ಹುಡುಕ್ತಾ ಇದ್ದೀವಿ. ನೋಡಿ ಎಲ್ಲಿ ಚೆನ್ನಾಗಿ ಅನಿಸುತ್ತೋ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಬಂದು ಒಂದು ಆಟೋ ತೊಗೊಂಡ್ವಿ. ಈ ಆಟೋಲ್ಲಿ ಹೊರಟಿದ್ದೀವಿ ನಾವು. ನಾನು, ನನ್ನ ಮಕ್ಕಳು ಮತ್ತು ನಮ್ಮ ಭಾವ ಅವ್ರ ಮಿಸ್ಸಸ್ಸು ಹೊರಟಿದ್ದೀವಿ. ಚೆನ್ನಾಗಿ ಅನಿಸ್ತು ಎಕ್ಸ್ಪೀರಿಯೆನ್ಸು. ನನ್ನ ಮಕ್ಕಳಂತೂ ತುಂಬ ಹಠ ಮಾಡಿಬಿಟ್ರು. ಬಿಸಿ ಜಾಸ್ತಿ ಇದೆ ಅಲ್ವಾ ಕ್ಲೈಮೇಟು. ಅವ್ರಿಗೆ ಟಾಲ್ರೇಟ್ ಮಾಡೋಕ್ಕಾಗಿಲ್ಲ. ಆ ಸೌಂಡು, ಆ ಬಿಸಿಗೆ ತುಂಬ ಅಳೋದು ಸ್ಟಾರ್ಟ್ ಮಾಡಿಬಿಟ್ರು. ಇವೇನು ಕೋಲ್ಡ್ ಸಹ ಆಗಿಬಿಟ್ಟಿದೆ ನನ್ನ ಮಕ್ಕಳಿಗೆ ಕ್ಲೈಮೇಟ್ ಚೇಂಜ್ಗೆ. ನೀರು ಸಹ ವ್ಯತ್ಯಾಸ ಆಗಿ. ನೋಡಿ ಇದು ಒಂದು ಬಾಡಿ ಕರ್ಕೊಂಡು ಹೋಗ್ತಾ ಇದ್ರೆ, ಇದು ಸ್ಮಶಾನಕ್ಕೆ, ಮಣಿಕರ್ಣಿಕಾ ಘಾಟ್ಗೆ ಸುಡೋಕ್ಕೆ. ನಾನಂತೂ 2-3 ಈ ಥರ ಡೆಡ್ ಬಾಡೀಸ್ ನೋಡಿದೆ. ನೋಡಿ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ತುಂಬ ಸೌಂಡ್ ಇಡ್ತಾರೆ. ಈ ಕಡೆ ಅಂತೂ ದುರ್ಗಾದೇವಿ ಪೂಜೆ ಅಲ್ವಾ, ಹೆವಿ ಡಿ ಜೆ ಇಡ್ತಾರೆ. ಸೌಂಡ್ ಅಂತೂ ನಮ್ಮ ಕಡೆ ಕಂಪೇರ್ ಮಾಡಿದ್ರೆ ಈ ಕಡೆ ಹೆವಿ ಸೌಂಡ್ ಇಡ್ತಾರೆ. ಒಂಥರ ಜಲ್ 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 ಅಂತ ಅನಿಸುತ್ತೆ ಒಳಗಡೆ, ಅಷ್ಟು ಸೌಂಡ್ ಇಡ್ತಾರೆ. ನೋಡಿ ಈ ಕಡೆ ಏನೋ ಅಡುಗೆ ಎಲ್ಲ ಮಾಡ್ಕೊತಾ ಇದ್ದಾರೆ ಅವರು. ನೋಡಿ ಹೊರಟಿದ್ದೀವಿ. ಈ ಕಡೆ ಸ್ವಲ್ಪ ರೋಡ್ಸ್ ಎಲ್ಲ ಚಿಕ್ಕದು, ಗಲ್ಲಿ 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 ಥರ. ಎಂಟ್ರೆನ್ಸ್ ಸರ್ಕಲಲ್ಲೇ ನಿಲ್ಲಿಸ್ಬಿಟ್ರಲ್ವ, ಹಾಗಾಗಿ ನಾವು ಮಕ್ಕಳನ್ನ ಎತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗಿದೇ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಎಲ್ಲ ಕಡೆ. ಮಕ್ಕಳನ್ನ ಎತ್ಕೊಂಡು ಹೋಗೋದಂತೂ ತುಂಬ ಕಷ್ಟ. ಎಷ್ಟು ಕಷ್ಟ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಕಷ್ಟ. ಏನೋ ಒಂದು ಸ್ವಲ್ಪ ದೂರ ಆದರೆ ಓಕೆ, ತುಂಬ ದೂರ ನಡೆಯೋಕ್ಕಾಗಲ್ಲ. ನಾವಂತೂ ದೇವಸ್ಥಾನದ ಮುಂದೆನೇ ಹೋದ್ವಿ ನಾವು. ನಮ್ಗೆ ಆ್ಯಕ್ಚುಲಿ ಅದು ಗೊತ್ತೇ ಆಗಿಲ್ಲ ಹೇಗೆ ಹೋಗಬೇಕು ಅಂತ. 2-3 ಕಿಲೋಮೀಟರ್ಸ್ ಮುಂದೆ ಹೋಗ್ಬಿಟ್ವಿ ನಾವು. ಅಲ್ಲಿ ಪೊಲೀಸ್ನ ಕೇಳಿದ್ರೆ ಮುಂದೆ ಹೋಗಬೇಕು ಅಂದರೆ ಫುಲ್ಲು ಮುಂದೆ ಹೋಗ್ಬಿಟ್ಟಿದ್ದೀವಿ. 2-3 ಕಿಲೋಮೀಟರ್ಸು. ತಿರ್ಗಿ ಅಲ್ಲಿಂದ ನಡ್ಕೊಬರೋದೇ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದ್ದು. ಕೈಯೆಲ್ಲ ನೋವು ಬಂದುಬಿಡ್ತು. ಚಿಕ್ಕದು ಒಂದು ರೋಡ್ ಇದೆ, ಅದರಲ್ಲಿ ಹೋಗಬೇಕು. ಅದು ನಮ್ಗೆ ಗೊತ್ತಾಗಿಲ್ಲ ಅಲ್ಲಿ ರೋಡ್ ಇದೆ ಅಂತ. ಅಷ್ಟು ಕನ್ಫ್ಯೂಷನ್ ಆಗೋಯ್ತು ಇಲ್ಲಿ. ನೋಡಿ ಇದು ಲಿಂಗ, ಇದಕ್ಕೆ ಒಳಗಡೆ ಪೂಜೆ ಮಾಡ್ತಾರೆ. ಅದು ನನಗೆ ಈ ಟೆನ್ಷನಲ್ಲಿ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಬಂದ್ವಲ್ವ, ಸೊ ನನಗೆ ಪ್ರಾಪರಾಗೂ ನನಗೆ ನೋಡೋಕ್ಕಾಗಿಲ್ಲ ಅದೇ ದೇವರು ಅಂತೇಳ್ಬಿಟ್ಟು. ಅಷ್ಟು ಟೆನ್ಷನ್ ಆಗಿಬಿಡ್ತು ಮಕ್ಕಳನ್ನ ಎತ್ಕೊಂಡು ಓಡಾಡ್ಸಿದ್ದಕ್ಕೆ. ಮತ್ತು ನಾವು ಗಂಗಾ ಆರತಿ ನೋಡಿದ್ವಿ. ಫೋನ್ಸಲ್ಲೋ ನಾವು ಇರಲಿಲ್ಲ ಅಲ್ವಾ ದೇವಸ್ಥಾನದಲ್ಲಿ. ಸೊ ನಾವು ಇಲ್ಲೇ ಇಟ್ಬಿಟ್ವಿ. ತಿರ್ಗಿ ತೊಗೊಂಡು ಆ ಕಡೆ ಹೋಗೋಕ್ಕಾಗಲಿಲ್ಲ. ಟೈಮ್ ಆಗೋಗುತ್ತೆ, ಮಿಸ್ ಆಗೋಗುತ್ತೆ ಅಂದರು ಗಂಗಾ ಆರತಿ. ಸೊ ಹಾಗೆ ಹೋಗ್ಬಿಟ್ವಿ. ಅದು ಚೆನ್ನಾಗಿ ಅನಿಸ್ತು. ಇದು ನೋಡಿ ಅನ್ನಪೂರ್ಣೇಶ್ವರಿ ಟೆಂಪಲ್ ಇಲ್ಲಿ. ಇದು ದೇವಸ್ಥಾನದ ಎಂಟ್ರೆನ್ಸ್ ಆಪೋಸಿಟೇ ಇದೆ. ಇಲ್ಲಿ ಪ್ರೈವೇಟ್ ಲಾಕರ್ಸ್ ಇರುತ್ತೆ ಮತ್ತು ಹಾಗೆ ದೇವಸ್ಥಾನದ್ದು ಲಾಕರ್ಸ್ ಇರುತ್ತೆ. ನಾವು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡ್ವಿ. ನಮ್ಗೆ ಅಲ್ಲೇನೂ ಗೊತ್ತಾಗಿಲ್ಲ. ಸೊ ನಾವು ಪ್ರೈವೇಟ್ ಲಾಕರಲ್ಲಿ ಇಟ್ವಿ. ಅಲ್ಲಂತೂ ಇಟ್ಕೊಳ್ಳಿ ಅಂದರೆ ಹಾಗೆ ಇಟ್ಕೊಳ್ಳಲ್ಲ. ಪ್ರಸಾದ ಅದೆಲ್ಲ ತೊಗೊಂಡ್ರೇ, ಹೂವು ಎಲ್ಲ ತೊಗೊಂಡ್ರೇ ಇಟ್ಕೊಳ್ಳೋದು ಅಂದರು. ಸೊ ಅದಕ್ಕೆ 200 ರುಪೀಸ್ ಪೇ ಮಾಡಿಬಿಟ್ಟು ಪ್ರಸಾದ ತೊಗೊಂಡು ಅಲ್ಲಿ ಇಟ್ಬಿಟ್ಟು ಹೋದ್ವಿ. ಇವಾಗ ರಿಟರ್ನ್ ಆಗ್ತಾ ಇದ್ದೀವಿ ದೇವ್ರ ದರ್ಶನ ಮುಗಿಸ್ಕೊಂಡು. ಅಲ್ಲಿ ದೇವ್ರದ್ದು ಲಿಂಗ ಮುಟ್ಟಕ್ಕೂ ಚಾರ್ಜ್ ಮಾಡ್ತಾರೆ. ಸೊ ನಾವು ಹೋಗೋಣ ಅಂದರೆ ನಮ್ಮ ಕೈಯಲ್ಲಿ ಆಗಲಿಲ್ಲ. ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ. ನೆಕ್ಸ್ಟ್ ಟೈಮ್ ಹೋಗೋಣ ಅಂದ್ಕೊಂಡು ರಿಟರ್ನ್ ಬಂದುಬಿಟ್ವಿ. ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ತುಂಬ ಟ್ರಾಫಿಕ್ಕು ವಾರಣಾಸಿ ಸಹ. ನನ್ನ ಮಗಳು ಶೆಕೆಗೂ ಆ ಸೌಂಡ್ಗೆ ತುಂಬ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು.
ನನ್ನ ದೊಡ್ಡ ಮಗಳು ನೋಡಿ ಮಲಿಕೊಂಬಿಟ್ಟಿದ್ದಾಳೆ. ಇಲ್ಲಿ ಡಾಬಾ ಇದೆ ಅಂತ ಹೇಳ್ಬಿಟ್ಟು ಮುಂದೆ ಹಾಕಿದ್ವಿ. ಅಲ್ಲಿಂದ ಟ್ರಾಫಿಕ್ಕಿಂದ ತಪ್ಪಿಸ್ಕೊಂಬರೋದೇ ದೊಡ್ಡ ಸಾಹಸ ಆಗ್ಬಿಡ್ತು. ಆ ಸೌಂಡ್ಗೂ ಎಲ್ಲ ತುಂಬ ಇರಿಟೇಷನ್ ಆಗ್ಬಿಡ್ತು. ಹೇಗೋ ಹಾಗೆ ಮಾಡ್ಕೊಂಡು ಮುಂದೆ ಬಂದ್ವಿ. ನನ್ನ ಮಗಳು ಮಲಿಕೊಂಬಿಟ್ಟಿದ್ದಾಳೆ. ಊಟ ಸಹ ಬಿಟ್ಬಿಟ್ಟಿದ್ದಾಳೆ. ಅವಳಿಗೆ ಸೆಟ್ ಆಗಿಲ್ಲ. ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.